ಕೊಡಗಿನ ಆಕರ್ಷಣೀಯ ಸ್ಥಳಗಳಲ್ಲಿ ಒಂದಾದ ಚಿಕ್ಲಿಹೊಳೆ ಜಲಾಶಯ ಸೂಕ್ತ ಭದ್ರತೆ ಹಾಗೂ ನಿರ್ವಹಣೆ ಇಲ್ಲದೆ ಸೊರಗಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ರೈತರಿಗೆ ವರದಾನವಾಗಬೇಕಿದ್ದ ಈ ಅಣೆಕಟ್ಟೆ ಶಿಥಿಲಾವಸ್ಥೆಗೆ ತಲುಪಿದೆ. ಅಣೆಕಟ್ಟೆಯ ಮುಖ್ಯ ಗೇಟ್ ರಿಪೇರಿಯಾಗಿರುವ ಕಾರಣ ಕೈಗೊಂಡಿರುವ ದುರಸ್ತಿ ಕಾರ್ಯ ಸಕಾಲದಲ್ಲಿ ಮುಕ್ತಾಯಗೊಳ್ಳದೇ ಇರುವ ಅಲ್ಪ ಪ್ರಮಾಣದ ನೀರು ಬೇಸಿಗೆಯಲ್ಲಿ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಕಾರು, ಗಿಡ, ಪೊದೆಗಳ ತೆರವು ಕಾರ್ಯ ನಡೆಸಿಲ್ಲ. 2 ದಶಕಗಳ ಹಿಂದೆ ಚಾನಲ್ ಸೋರಿಕೆ ಏರ್ಪಟ್ಟಿದ್ದರೂ ಇದನ್ನು ಸರಿಪಡಿಸುವಲ್ಲಿ ಅಧಿಕಾರಿಗಳು ಮನಸ್ಸು ಮಾಡಿಲ್ಲ. ಇದರಿಂದಾಗಿ ಬೇಸಿಗೆಯಲ್ಲಿ ರೈತರಿಗೆ ದೊರಕಬೇಕಾದ ಅಣೆಕಟ್ಟೆ ನೀರು ವ್ಯರ್ಥವಾಗಿ ತೋಡು ಸೇರಿ ಕಾವೇರಿ ಪಾಲಾಗ್ತಾ ಇದೆ. ರೈತರ ಬದಲು ಖಾಸಗಿಯವರಿಗೆ, ಶುಂಠಿ ಬೆಳೆಗಾರರಿಗೆ ಅನುಕೂಲ ಉಂಟಾಗಿದೆ ಎಂದು ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಸದಸ್ಯ ಆರ್.ಕೆ. ಚಂದ್ರ ಆರೋಪಿಸಿದ್ದಾರೆ. ಈಗಾಗಲೇ ಜಲಾಶಯದಲ್ಲಿ ನೀರಿನ ಪ್ರಮಾಣ ಕುಸಿತಗೊಂಡಿದೆ. ನಾಲೆಗೆ ನೀರು ಹರಿಸುವ ಮುಖ್ಯ ಗೇಟ್ ಜಾಮ್ ಆಗಿದ್ದು, ದುರಸ್ತಿ ಕಾರ್ಯ ಆಮೆಗತಿಯಲ್ಲಿ ಸಾಗ್ತಾ ಇರುವ ಕಾರಣ ಈಗಾಗಲೇ ಸುರಿದ ಒಂದೆರಡು ಮಳೆಯ ನೀರನ್ನು ಸಂಗ್ರಹ ಮಾಡಲು ಸಾಧ್ಯವಾಗದೆ ಎಲ್ಲ ಸೋರಿಕೆ ಉಂಟಾಗ್ತಾ ಇದೆ. ಅಣೆಕಟ್ಟೆಯ ಹಿನ್ನೀರು ಪ್ರದೇಶದಿಂದ ಅಣೆಕಟ್ಟೆ ವ್ಯಾಪ್ತಿಗೆ ಪ್ರವಾಸಿಗರು ಲಗ್ಗೆ ಇಟ್ಟು ಮೋಜು ಮಸ್ತಿಯಲ್ಲಿ ತೊಡಗುತ್ತಿದ್ದು, ಅನಾಹುತಕ್ಕೆ ಹೊಣೆ ಯಾರು ಎಂಬ ಪ್ರಶ್ನೆ ಉದ್ಭವಿಸಿದೆ. ಈ ಹಿನ್ನೆಲೆ ನೀರಾವರಿ ನಿಗಮದ ಅಧಿಕಾರಿ ವರ್ಗ ಇತ್ತ ಗಮನಹರಿಸಿ ಇಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಮುಂದಾಗಬೇಕಿದೆ ಎಂದು ಅವರು ಒತ್ತಾಯಿಸಿದ್ದಾರೆ. ನಾಲ್ಕುವರೆ ಬಾಲ ಕೊಡ್ತಾರೆ, 9 ಇಲ್ಲಿ ಎಲ್ಲ ಇಲ್ಲೇ ಬರ್ತಾರೆ. ಇಲ್ಲಿ ಬಂದು ಜೀವಾಣಿ ಆಗೋ ಸಾಧ್ಯತೆ ಉಂಟು. ಹಂಗೆ ಬೇಕಾದ್ರೆ ಬರ್ಬೋದು. ಎಷ್ಟೊತ್ತಿಗೆ ಯಾವುದು ನಮ್ಮ ಚಿಕ್ಕಮಗಳೂರು ಹಿಂಬದಿ ಬಟ್ ಅಲ್ಲಿ ವೆಹಿಕಲ್ ಓಡಾಡ್ತಾರೆ ಯಾವುದು ಸರ್? ಮುಖ್ಯ ನಾಲೆ ಇದು. ಅದು ಇನ್ನು ಅದನ್ನ ಹೆಂಗೆ ಎತ್ತೋದು? ಇದು ಮಳೆಗಾಲ ರೈತರು ನೀರು ಕೇಳಿದಾಗ ಏನು ಮಾಡ್ತಾರೆ? ಬಾವಿಗಳಿಗೆ ಮತ್ತು ದನಕರುಗಳಿಗೆ ಕುಡಿಯೋಕ್ಕೆ ನೀರು ಅನುಕೂಲ ಆಗ್ತದೆ. ಇದರಿಂದ ಭಾರಿ ಅನ್ಯಾಯ ಆಗ್ತಾ ಉಂಟು. ಸರ್ಕಾರ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇದನ್ನು ಸ್ಪಂದಿಸ್ತಾ ಇಲ್ಲ. ಇವಾಗಲೂ ಕೂಡ ಅವರು ಪತ್ರಿಕೆ ಮಾಧ್ಯಮದವರಿಗೆ ಹೇಳ್ಬೇಡಿ, ಕಂಪ್ಲೇಂಟ್ ಮಾಡಬೇಡಿ, ನಮಗೆ ತೊಂದರೆ ಕೊಡಬೇಡಿ ಅಂತ ಹೇಳ್ತಿದ್ದಾರೆ. ಆದರೆ 3 ಕೋಟಿ ಈ ಸಲ ಹಳೆ ಸರ್ಕಾರ ಇದ್ದಾಗ ಬಂದಂಥ 3 ಕೋಟಿ ರೂಪಾಯಿ ಮಂಜೂರಾತಿ ಆಗಿದ್ದು ಎಲ್ಲಿ ಆ ಕಾಮಗಾರಿ ಆಗಿದೆ ಅದರ ಮಾಹಿತಿ ಬೇಕಾಗ್ತದೆ, ರೈತರಿಗೆ ಕೊಡಬೇಕು. ನಂಜರಾಯಪಟ್ಟಣ ಪಂಚಾಯತಿ ಗ್ರಾಮಸ್ಥರಿಗೆ ಮತ್ತು ಗುಡ್ಡೇಶ್ವರ ಪಂಚಾಯತಿ ಗ್ರಾಮಸ್ಥರಿಗೆ ಅದು ಮಾಹಿತಿ ಕೊಡಬೇಕು. ಕಾಮಗಾರಿ ಮಾಡದೆ ಹಣವನ್ನು ಬೇರೆ ಬೇರೆ ರೀತಿ ಬಳಕೆ ಮಾಡಿಕೊಂಡು ದುರುಪಯೋಗ ಪಡಿಸ್ತಿದ್ದಾರೆ. ಚಿಕ್ಕಹೊಳೆ 25-30 ವರ್ಷದಿಂದ ಇದನ್ನು ಮಾಡ್ತಾಯಿಲ್ಲ. ಇದು ಯಾವುದೇ ಅಧಿಕಾರಿಯವರು ಯಾರೇ ಬಂದು ನೋಡಿದ್ರೆ ಕಾಣುವಂಥ ವಿಷಯ. ಇದು ದುರಸ್ತಿ ಆಗದೆ ಇದರಿಂದ ನೀರು ಇದರ ಅಧಿಕಾರಿಗಳು ಇಲ್ಲಿ ಬಂದೇ ಇಲ್ಲ. ಅವ್ರಿಗೆ ಯಾವುದೇ ಇಲಾಖೆ ಅಧಿಕಾರಿ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಗೊತ್ತಿಲ್ಲ, ಇದನ್ನು ನೋಡಲೇ ಇಲ್ಲ ಅವರು. ನಾವು ಕಂಪ್ಲೇಂಟ್ ಮಾಡಿ ಅವ್ರಿಗೆ ರೈಟಿಂಗ್ಲಿ ಕೊಟ್ಟಿದ್ದೀವಿ, ದೂರವಾಣಿ ಮೂಲಕ ಹೇಳಿದ್ದೀವಿ. ಅವ್ರಿಗೆ ಇಂಥ ಪ್ಲೇಸಿನಲ್ಲಿ ಉಪ್ಪು ತೋಟಲಿ ಫುಡ್ ಬ್ರಿಡ್ಜ್ ತುಂಡಾಗಿದೆ, ನೀರು ಹೋಗ್ತಿದೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಅವ್ರು ಬರೋದಿಲ್ಲ. ಕಂಪ್ಲೇಂಟ್ ಮಾಡಿದ್ರೆ ನಮ್ಮ ಕಂಪ್ಲೇಂಟ್ ಯಾವುದೇ ರೈತರ ಕಂಪ್ಲೇಂಟಿಗೆ ಅವ್ರು ಸ್ಪಂದಿಸೋದಂಥ ಅಧಿಕಾರಿ. ನೀರು ಇದೀಗ ಇದರಿಂದ ಹೋಗಿ ತೋಡಿಗೆ ಹೋಗಿ ತೋಡಿಂದ ಹರಿದು ಚಿಕ್ಕಲೊಳ್ಳೆ ನದಿ ಸೇರಿಕೊಂಡು ನದಿಯಿಂದ ಕಾವೇರಿ ಸೇರಿಕೊಳ್ತಾರೆ. ಮತ್ತು ಇದನ್ನು ಬೇರೆ ರೀತಿ ಮಾಡಿಸ್ತಾರೆ. ಕೇರಳದ ಬಂದಂಥವ್ರು ಯಾರ್ಯಾರ ರೀತಿ ಶುಂಠಿ ಹಾಕ್ತಾರೆ,
ಶುಂಠಿ ಹಾಕಂತವ್ರನ್ನ ಉಪಯೋಗಿಸ್ಕೊಳ್ತಾರೆ. ಇವತ್ತು ಬರಗಾಲ ಇದೆ ಕೊಡಗಿನಲ್ಲಿ, ಚಾನಲ್ ನೀರು, ಬಾವಿ ಬತ್ತಿ ಇದೆ, ದನಕರುಗಳಿಗೆ ನೀರಿಲ್ಲ, ಎಲ್ಲ ಗೊತ್ತಿರೋಂಥ ಇಡೀ ಕರ್ನಾಟಕವೇ ಬರಗಾಲ. ಅದ್ರಲ್ಲಿ ವಿಶೇಷವಾಗಿ ಕೊಡಗು ಪೂರ್ತಿ ಡ್ರೈ ಆಗಿದೆ. ಕಾವೇರಿ ನದಿ ಬತ್ತಿದೆ, ಚಿಕ್ಕಲೂರು ಡ್ಯಾಮ್ ಬತ್ತುವಂಥ ಸ್ಥಿತಿಲಿದೆ. ಎಲ್ಲ ಅನ್ಯಾಯ ಆಗ್ತಿದೆ. ಆದ್ದರಿಂದ ಕೂಡಲೇ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಅಧಿಕಾರಿಗಳಿಗೆ ಇದರ ವಿಧಾನಸಭೆಯಲ್ಲಿ ಕೂಡ ಮಂತ್ರಿಗಳು, ಯಾರು ನಮ್ಮ ಈ ಭಾಗದ ಮಂತ್ರಿಗಳಿದ್ದಾರೆ, ಶಾಸಕರು, ಮಂತ್ರಿಗಳು ಯಾರಿದ್ದಾರೆ, ಇದ್ರ ಬಗ್ಗೆ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪಕ್ಷಭೇದ ಮರೆತು ರಾಜಕೀಯವನ್ನು ಬಿಟ್ಟು ರೈತರಿಗೆ ಅನುಕೂಲ ಆಗಿ ಮಾಡಬೇಕು ಅಂತೇಳಿ ರೈತರ ಪರ ನಾವು ಕೇಳ್ಕೊಳ್ತೀವಿ.